ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಯಜಮಾನ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ ರಾಮಾಚಾರಿ ಫೋನಲ್ಲಿ ಕೂತಿರ್ತಾನೆ. ಆಗ ಚಾರು ಒಂದು, ಏನ್ ರಾಮಾಚಾರಿ ಏನ್ ನೋಡ್ತಾ ಇದೀಯಾ ಅಂತ ಕೇಳಿದಾಗ, ಅದು ಝಾನ್ಸಿ ಮಣ್ಣಿ ಅವ್ರಿಗೆ ನಾನು ಒಂದು ಪೆಂಡ್ರೈವ್ನ ಕಳಿಸಿದ್ದೆ, ಅದು ಅವ್ರು ತಲುಪ್ತೋ ಇಲ್ಲೋ ಅಂತ ನೋಡ್ತಾ ಇದ್ದೆ ಅಂತ ಹೇಳಿದಾಗ, ಹೌದಾ ನೋಡಿದ್ರಾ ಅಂತ ಚಾರು ಕೇಳ್ತಾಳೆ. ಹಾ ಚಾರು, ಹೋಗಿದೆ. ಇನ್ನೇನು ಝಾನ್ಸಿ ಅವ್ರನ್ನ ಅದನ್ನ ನೋಡ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಮಾತಾಡ್ಕೋತಾ ಇರ್ತಾರೆ. ಈ ಕಡೆ ಝಾನ್ಸಿ ಹಾಲಲ್ಲಿ ಕೂತಿರ್ತಾಳೆ. ಆಗ ಅಲ್ಲಿಗೆ ಕೊರಿಯರ್ ಬಾಯ್ ಬರ್ತಾನೆ. ಝಾನ್ಸಿ ಕೊರಿಯರ್ ಕೊರಿಯರ್ ಅನ್ನೋದನ್ನ ಕೇಳಿ, ಏನು ಕೊರಿಯರಾ ಅಂತ ಅನ್ಕೊಂಡು ಹೊರಗಡೆ ಹೋಗ್ತಾಳೆ. ಆಗ ಕೊರಿಯರ್ ಬಾಯ್, ಮೇಡಮ್ ನಿಮ್ಗೊಂದು ಕೊರಿಯರ್ ಬಂದಿದೆ, ಆದ್ರೆ ಪರ್ಸನಲ್ ಆಗಿ ಝಾನ್ಸಿ ಅನ್ನೋರೇ ಇದನ್ನ ತಗೋಬೇಕು ಅಂತ ಕಂಡೀಷನ್ ಬೇರೆ ಇದೆ ಅಂತ ಹೇಳಿದಾಗ, ಓ ಹೌದಾ, ಸರಿ ಹಾಗಿದ್ರೆ ಕೊಡು ಅಂತ ಹೇಳಿ ಝಾನ್ಸಿ ಆ ಕೊರಿಯರ್ನ ಇಸ್ಕೊತಾಳೆ. ಝಾನ್ಸಿ ಆ ಕೊರಿಯರ್ ನೋಡಿ, ಇದೇನಿದು, ನಾನು ಇಷ್ಟೊಂದು ಪರ್ಸನಲ್ ಆಗಿ ನೀನೇ ತಗೋಬೇಕು ಅಂತ ಮೆನ್ಷನ್ ಬೇರೆ ಮಾಡಿದೆ, ಅಂದ್ರೆ ನಾನೇ ತಗೋಬೇಕು ಅಂತ ಮೆನ್ಷನ್ ಬೇರೆ ಮಾಡಿದ್ದಾರೆ ಅಂದ್ರೆ ಏನಾದ್ರೂ ನನ್ನ ಹಳೆ ನೆನಪಿನ ಬಗ್ಗೆ ಏನಾದ್ರು ನೆನಪು ಮಾಡಿಸೋಕೆ ಯಾರಾದ್ರೂ ಈ ತರ ಟ್ರೈ ಮಾಡ್ತಾ ಇದ್ದಾರಾ ಅಂತ ಹೇಳ್ತಾ ಆ ಕೊರಿಯರ್ನ ಓಪನ್ ಮಾಡ್ತಾಳೆ. ಆ ಕೊರಿಯರ್ ನಲ್ಲಿ ಒಂದು ಲೆಟರ್ ಮತ್ತೆ ಪೆನ್ಡ್ರೈವ್ ಇರುತ್ತೆ. ಆ ಲೆಟರ್ನ ಓದಿದಾಗ ನಿನ್ ಹಳೆ ನೆನಪಿನ ಬಗ್ಗೆ ಅಂತ ಏನೇನೋ ಕೆಲವೊಂದು ವಿಷಯನ ಬರೆದಿರ್ತಾರೆ, ಆದ್ರೆ ಯಾವುದೇ ಕಾರಣಕ್ಕೂ ನಿನ್ ಮದ್ವೆ ಆಗಿದೆ ಹಾಗೆ ಹೀಗೆ ಅಂತ ಏನು ಇರಲ್ಲ. ಆಗ ಅದನ್ನ ಲೆಟರ್ನ ಓದಿ ಪೆಂಡ್ರನ್ನ ಕೈಗೆ ಎತ್ಕೋತಾಳೆ. ಪೆಂಡ್ರನ ಅಂದ್ರೆ ಇದ್ರಲ್ಲಿ ಏನಾದ್ರೂ ವಿಡಿಯೋ ಇರ್ಬೋದಾ, ಹಾಗಿದ್ರೆ ಈಗ್ಲೇ ಚೆಕ್ ಮಾಡ್ತೀನಿ ಅಂತ ಮಲ್ಲಿ ಮಲ್ಲಿ ಅಂತ ತಬಲಾ ತಬಲಾ ಅಂತ ಜೋರಾಗಿ ಕೂಗೋಕ್ ಶುರು ಮಾಡ್ತಾಳೆ. ಆಗ ಮಲ್ಲಿ ಅಲ್ಲಿ ಬಂದು, ಅದು ರೀ ಮೇಡಮ್ ಅವ್ರ, ತಬಲಾ ಇಲ್ರಿ, ಅವ ಮಾರ್ಕೆಟ್ ಹೋಗ್ಯಾನ, ನಾನು ಬಂಡೆ ತೊಳ್ಯಾಕತ್ತಿದ್ದೆ ರೀ, ಏನ್ರಿ ಮೇಡಮ್ ಏನಾಗ್ಬೇಕಿತ್ತು ಅಂತ ಕೇಳ್ತಾಳೆ. ಆಗ ಜಾನ್ಸಿ, ಅದು ಮೇಲೆ ಹೋಗಿ ನನ್ನ ರೂಮಲ್ಲಿ ಲ್ಯಾಪ್ಟಾಪ್ ಇದೆ, ಅದನ್ನ ತಗೊಂಡ್ ಬಾ, ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿದಾಗ, ಅದು ರೀ ಮೇಡಮ್ ಅವರ, ಬಾಂಡೆ ತೊಳ್ಯಾಕತ್ತಿದ್ನಿ, ಅದಕ್ಕಂತ ಕೈಯೆಲ್ಲ ಹೊಲಸಾಗ್ಬಿಟ್ಟಾರಿ, ಕೈ ತೊಳ್ಕೊಂಬಂದು ಮ್ಯಾಲ ಹೋಗಿ ತೊಗೊಂಬಂದು ಕೊಡ್ತೇನ್ರಿ ಅಂತ ಹೇಳಿದಾಗ, ನಾನೇನಾದ್ರೂ ಹೇಳೋದಾಗೇನೆ ನಿನ್ ಕೆಲಸ ಜಾಸ್ತಿ ಇರುತ್ತಲ್ವಾ, ಸರಿ ಹಾಗಿದ್ರೆ ನಾನೇ ಮೇಲೆ ಹೋಗಿ ನೋಡ್ತೀನಿ ಅಂತ ಆ ಬಂದಿರೋ ಲೆಟರ್ನ ಅಲ್ಲೇ ಬಿಸಾಕಿ ಝಾನ್ಸಿ ಮೇಲ್ಗಡೆ ಹೊರಟೋಗ್ತಾಳೆ. ಅಲ್ಲಿ ಬಂದಿರೋ ಲೆಟ್ರು ಆ ಟೇಬಲ್ ಮೇಲೆ ಬಿದ್ದಿರುತ್ತೆ, ಆದ್ರೆ ಝಾನ್ಸಿ ಅದ್ರ ಕಡೆ ಗಮನ ಕೊಡದೆ ಮೇಲ್ಗಡೆ ಹೊರಟೋಗ್ತಾಳೆ. ಈ ಕಡೆ ರಾಯ್ ತುಂಬಾನೇ ಖುಷಿಯಿಂದ ರಾಘುಗೆ ಕಾಲ್ ಮಾಡ್ತಾನೆ. ನಮ್ ರಾಘು ಅಂತೂ ಸೂಪರ್ ಆಗಿ ರೆಡಿ ಆಗಿರ್ತಾನೆ. ರಾಘು ಫೋನ್ ರಿಸೀವ್ ಮಾಡ್ತಾ, ಹೇಳು ರಾಯ್ ಅಂತ ಹೇಳಿದಾಗ, ಸಾರ್ ನೀವು ಸೂಪರ್ ಸಾರ್, ಏನ್ ಸಾರ್ ಚಿಂದಿ ಚಿಂದಿ ಮಾಡಾಕ್ ಬಿಟ್ರಿ ಸಾರ್, ಮೇಡಮ್ ಅವರು ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ, ಅಂದ್ರೆ ನಿಮ್ ಮೇಲೆ ಅವ್ರಿಗೆ ಏನೋ ಫೀಲಿಂಗ್ಸ್ ಬರ್ತಾ ಇದೆ ಅಂತ ಅರ್ಥ. ಹೇಗಾದ್ರೂ ಮಾಡಿ ಮೇಡಮ್ ಅವ್ರಿಗೆ ಪ್ರಪೋಸ್ ಮಾಡ್ಬಿಡಿ ಸಾರ್, ಅವ್ರು ನಿಮ್ನ ಖಂಡಿತ ಒಪ್ಕೊಂಡೇ ಒಪ್ಕೋತಾರೆ. ನೀವ್ ಈ ತರ ಡಿಫ್ರೆಂಟ್ ಆಗಿ ಆಡೋದನ್ನ ನೋಡಿ ಅವ್ರಿಗೆ ನಿಮ್ ಮೇಲೆ ಏನಾದ್ರು ಕ್ರಶ್ ಆಗಿರ್ಬೋದು, ಯೋಚನೆ ಮಾಡಿ ಸಾರ್, ಹೇಗಾದ್ರೂ ಮಾಡಿ ಅವ್ರನ್ನ ಪಟಾಯಿಸ್ಬಿಡಿ ಅಂತ ಹೇಳಿದಾಗ, ಏನ್ರಾ ಈ ತರ ಹೇಳ್ತಾ ಇದೀಯಾ, ನಾನು ಪ್ರಪೋಸ್ ಮಾಡಿದ ತಕ್ಷಣ ಅವ್ರು ಒಪ್ಕೊಂಡ್ಬಿಡ್ತಾರ, ಅದೆಲ್ಲ ಸುಳ್ಳು, ಅದೇನಾದ್ರು ಆ ತರ ಏನಾದ್ರು ನಾನು ಮಾಡಿದ್ರೆ ನನ್ ಕಪಾಳ ಕೊಡ್ದು ಓಡಿಸ್ಬಿಡ್ತಾರ ಅಷ್ಟೇ, ಅದೇನು ಬೇಡ, ಟೈಮ್ ಬಂದಾಗ ಅವರೇ ನನ್ನ ಒಪ್ಕೋತಾರೆ, ಎಲ್ಲದಕ್ಕೂ ಒಂದು ಟೈಮ್ ಬೇಕು ರಾಯ್ ಅಂತ ರಾಘು ಫೋನ್ ನ ಕಟ್ ಮಾಡ್ತಾನೆ. ಈ ಕಡೆ ಜಾನ್ಸಿ ಪೆಂಡ್ರನ ತಗೊಂಡು ರೂಮ್ಗೆ ಬರ್ತಾಳೆ. ಆದ್ರೆ ಕೆಳಗಡೆ ತುಳಸಿ ಮತ್ತು ಪ್ರಣವ್ ಹಾಲ್ ನಲ್ಲಿ ಬರ್ತಾರೆ. ಹಾಲ್ ನಲ್ಲಿ ಬಂದು, ಏ ಪ್ರಣವ್, ನನ್ನ ಹಿಂದೆ ಹಿಂದೆ ಬರೋದ್ ಬಿಟ್ಟು ಏನಾದ್ರೂ ಪ್ಲಾನ್ ಮಾಡೋ, ನಿನಗಂತೂ ಏನಾದ್ರೂ ಒಂದು ಗುರಿ ಇಲ್ಲ ಅಂದ್ಮೇಲೆ ಆ ಝಾನ್ಸಿ ಹಿಂದೆ ಹೋಗಿ ಅವಳನ್ನ ಪಟಾಯಿಸೋದಾದ್ರೂ ಮಾಡು, ಅವಳ ಮನಸ್ಸಿಗೆ ಹತ್ರ ಆಗೋದನ್ನ ಮಾಡು, ಅದನ್ನ ಬಿಟ್ಟು ನನ್ನ ಹಿಂದಿಂದ ಬರಕ್ ಹೋಗ್ಬೇಡ ಅಂತ ಮಗನ್ನ ಬೈತಾ ಇರ್ತಾಳೆ. ಆಗ ಸಡನ್ಲಿ ಅಲ್ಲೇ ಕೆಳಗಡೆ ಇರೋ ಲೆಟರ್ನ ನೋಡಿ, ಏನಿದು ಲೆಟ್ರು ಅಂತ ಓದೋಕ್ ಶುರು ಮಾಡ್ತಾಳೆ ತುಳಸಿ. ಆ ಲೆಟರ್ ಅಲ್ಲಿ ಕೆಲವೊಂದು ಹಳೆ ನೆನಪುಗಳ ಬಗ್ಗೆ ಬರ್ದಿರ್ತಲ್ವಾ, ಅದನ್ನ ನೋಡಿ, ಓ ಯಾರೋ ಕೊರಿಯರ್ ಕಳ್ಸಿದ್ದಾರೆ ಝಾನ್ಸಿಗೆ, ಅಂದ್ರೆ ಏನೋ ವಿಡಿಯೋ ಇದೆ ಅಂತ ಬೇರೆ ಇದೆ ಅಂದ್ಮೇಲೆ ಅವಳು ವಿಡಿಯೋ ನೋಡ್ಬೋದು, ಏನಾಗುತ್ತೋ ಏನೋ ಎಲ್ಲ ಹಾಳಾಗೋಯ್ತು ಅಂತ ಪೇಚಾಡ್ತಾ ಜೋರಾಗಿ ಮಲ್ಲಿ ಮಲ್ಲಿ ಅಂತ ಕೂಗ್ತಾಳೆ. ಆಗ ಮಲ್ಲಿ ಬರ್ತಾಳೆ. ಏನ್ರಿ ಮೇಡಮ್ ಅಂತ ಕೇಳಿದಾಗ, ಅದು ಝಾನ್ಸಿಗೆ ಏನಾದ್ರು ಕೊರಿಯರ್ ಬಂತ, ಝಾನ್ಸಿ ಎಲ್ಲಿದ್ದಾಳೆ ಇವಾಗ ಅಂತ ಕೇಳಿದಾಗ, ಅದು ರೀ ಮೇಡಮ್ ಅವ್ರ, ನಾನು ಬಾಂಡೆ ಚಿಕ್ಕಾಕತ್ತಿದ್ದೆ ರೀ, ಮೇಡಮ್ ಅವ್ರು ನನ್ನ ಕರೆದ್ರು, ಏನೋ ಅವ್ರಿಗೆ ಕೊರಿಯರ್ ಬಂದಿತ್ತು, ನನಗೆ ಲ್ಯಾಪ್ಟಾಪ್ ಬೇಕಿತ್ತು ಅಂತ ಬೇರೆ ಹೇಳ್ತಾ ಇದ್ರಿ, ಮೋಸ್ಟ್ಲಿ ಅದನ್ನ ನೋಡಕ ಮ್ಯಾಲ ಹೋಗಿರ್ಬೋದು ಅಂತ ಹೇಳಿದಾಗ, ಹೌದಾ, ಅಯ್ಯೋ ಅಯ್ಯೋ ಏನಾಯ್ತೋ ಏನೋ, ಎಲ್ಲಾ ಮುಗೀತು, ಇನ್ಮೇಲೆ ಏನೋ ಮಾಡಕ್ ಆಗಲ್ಲ, ಎಲ್ಲ ಹಾಳಾಗೋಯ್ತು ಅಂತ ಗೋಳ ಆಡ್ತಾ ಇರ್ತಾಳೆ. ಈ ಕಡೆ ಜಾನ್ಸಿ ಪೆಂಡ್ರೈವ್ನ ಹಾಕಿ ಪೆಂಡ್ರೈವ್ ನಲ್ಲಿ ಏನ್ ಬರುತ್ತೋ ಅಂತ ನೋಡ್ತಾ ಕೂತಿರ್ತಾಳೆ. ಆದ್ರೆ ಇನ್ನು ಪೆಂಡ್ರೈವ್ ನಲ್ಲಿ ಏನೋ ಆನ್ ಆಗಿರೋದೇ ಇಲ್ಲ. ಈ ಕಡೆ ತುಳಸಿ ಅಪ್ಪನ ಹತ್ರ ಬರ್ತಾಳೆ. ಅಪ್ಪ ಅಪ್ಪ ಇಲ್ಲಿ ನೋಡಪ್ಪ, ಹೋಗಿ ಝಾನ್ಸಿನ ಕರಿಯಪ್ಪ, ಬೇಗ ಕರಿಯಪ್ಪ ಅಂತ ಕೂಗೋಕ್ ಶುರು ಮಾಡ್ತಾಳೆ. ಯಾಕಮ್ಮ, ಯಾಕೆ, ಏನಾಗಿದೆ ನಿನ್ಗೆ, ಅಂದ್ರೆ ನೀನ್ ಹೇಳ್ದಾಗೆ ನಾನ್ ಕರಿಬೇಕು, ನೀನ್ ಬೇಡ ಅಂದಾಗ ಬಿಡ್ಬೇಕಾ, ನಿನ್ ಲೆಕ್ಕಕ್ಕೆ ನಾನೇನಮ್ಮ, ನಾನೇನು ಸುತ್ತರದ ಗೊಂಬೆ ಮಾಡ್ಕೊಂಡಿದ್ಯಾ,
ಹೋಗಮ್ಮ ಇಲ್ಲಿಂದ, ನಾನು ತಲೆ ತಿನ್ಬೇಡ ಅಂತ ಸಂಪತ್ ಕುಮಾರ ಹೇಳ್ತಾನೆ. ಆಗ ತುಳಸಿ, ಅಪ್ಪ ನೀನ್ ಹೇಳ್ತೀಯೋ ಇಲ್ಲೋ ಇವಾಗ, ಬೇಗ ಜಾನ್ಸಿನ ಇಲ್ಲಿ ಕರಿಯಪ್ಪ ಕರಿಯಪ್ಪ ಅಂತ ಕೂಗೋಕ್ ಶುರು ಮಾಡ್ತಾಳೆ. ಆಗ ತಾತ, ಅಲ್ಲಮ್ಮ ನೀನು ಹೇಳ್ಬೇಡ ಅಂತ ಹೇಳ್ದೆ, ನಾನು ಹೇಳಿಲ್ಲ ಅಷ್ಟೇ. ಆದ್ರೆ ಬೇರೆಯವ್ರೊಳಗೆ ವಿಷಯ ತಿಳಿಸ್ತಾ ಇದಾರೆ ಅಂದ್ರೆ ನಾನೇ ನಮ್ಮ ಮಾಡಕ್ಕಾಗತ್ತೆ, ಇದರಲ್ಲಿ ನಂದೇನು ಇಲ್ಲ ಅಂತ ತಾತ ಸುಮ್ನೆ ಕೂತ್ಬಿಡ್ತಾನೆ. ಆಗ ತುಳಸಿಗೆ ಏನ್ ಮಾಡ್ಬೇಕು ಅಂತ ಗೊತ್ತೇನೇ ಆಗೋದಿಲ್ಲ. ಆಗ ಅಪ್ಪ ಅಂತ ಜೋರಾಗಿ ಕೂಗ್ಬಿಡ್ತಾಳೆ. ಅಂದ್ರೆ ಅವಳ ಲೆಕ್ಕಗೆ ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಝಾನ್ಸಿ ಇವಾಗ ಓಡ್ ಬರ್ತಾಳೆ ಅಂತ ಅರ್ಥ. ಆಗ ತುಳಸಿ, ಅಪ್ಪ ಇವಾಗ ಝಾನ್ಸಿ ಬರ್ತಾಳೆ, ಹಾರ್ಟ್ ಅಟ್ಯಾಕ್ ಆಗಿರೋ ತರ ನೀನು ಇವಾಗ ಯಾಕ್ಟ್ ಮಾಡ್ಬೇಕು ಅಂತ ರೈಟಿಗೆ ತಿಕ್ಕೋಕ್ ಶುರು ಮಾಡ್ತಾಳೆ. ಆಗ ಸಡನ್ಲಿ ಇಲ್ಲಿಗೆ ಝಾನ್ಸಿ ಹೊಡ್ ಬಂದು, ತಾತ ಏನಾಯ್ತು ಏನಾಯ್ತು ಅಂತ ತೋರಿಸಿದಾಗ ತಾತ ತುಳಸಿ ಕಡೆ ಸೊನ್ನೆ ಮಾಡಿ ತೋರಿಸ್ತಾನೆ. ಆಗ ಝಾನ್ಸಿಗೆ ಅರ್ಥ ಆಗತ್ತೆ, ಓ ಇದೆಲ್ಲ ಅತ್ತೆ ಕೆಲಸ, ಏನೋ ನಾಟಕ ಮಾಡೋಕೆ ಶುರು ಮಾಡಿದ್ದಾರೆ ಅಂತ ಅನ್ಕೊಂಡು, ಏನತ್ತೆ ಹಾರ್ಟ್ ಇರೋದು ಲೆಫ್ಟಿಗೆ, ಆದ್ರೆ ನೀವೇನು ರೈಟಿಗೆ ತಿಕ್ತಾ ಇದ್ದೀರಾ, ಏನು ನಾಟಕ ಮಾಡೋಕೆ ಶುರು ಮಾಡಿದಾರೆ ಅಂದ್ಮೇಲೆ ಅದನ್ನ ಎಕ್ಸಿಕ್ಯೂಟ್ನು ಕರೆಕ್ಟ್ ಆಗಿ ಮಾಡ್ಬೇಕು, ಅದನ್ನ ಬಿಟ್ಟು ಈ ತರ ಹುಚ್ಚುಚ್ಚಾಗೆಲ್ಲ ಮಾಡಕ್ ಹೋಗ್ಬೇಡಿ. ಏನ್ ತಾತ ಇವ್ರ ಜೊತೆ ಸೇರಿ ನೀನು ಯಾಕೆ ಮಾಡ್ತಾ ಇದೀಯಾ, ಯಾಕದ ನಿನಗೇನಾಗಿದೆ, ನೀವೆಷ್ಟ್ ನಾಟಕ ಮಾಡಿದ್ರು ನಾನು ಆ ಗಂಡ ಜೊತೆ ಕೈಲಿ ತಾಳಿ ಕಟ್ಟಿಸ್ಕೋದೇ ಇಲ್ಲ ಅಂತ ಮಾತಾಡ್ತಾ ಇರ್ತಾರೆ. ಅದೇ ಟೈಮಿಗೆ ಪ್ರಣವ್ ಝಾನ್ಸಿ ರೂಮಿಗೆ ಬಂದು ಝಾನ್ಸಿ ನೋಡ್ತಾ ಇರೋ ಪೆಂಡ್ರನ ಕಿತ್ಕೊಂಡು ಬೇರೆ ಪೆಂಡ್ರನ್ನ ಅಲ್ಲಿಗೆ ಹಾಕ್ತಾನೆ. ಈ ಕಡೆ ರಾಘು ತುಂಬಾನೇ ಕ್ಯೂಟ್ ಆಗಿ ರೆಡಿಯಾಗಿ ಮನೆಗೆ ಬರ್ತಾನೆ. ಚಿಕ್ಕಮ್ಮ ಬಂಡೆ ನಾವು ಒರೆಸ್ತಾ ಇರ್ತಾಳೆ, ಅಂದ್ರೆ ನೆಲನ ಒರೆಸ್ತಾ ಇರ್ತಾಳೆ. ಆಗ ಸಡನ್ಲಿ ಆ ವ್ಯಕ್ತಿನ ನೋಡಿ, ಏನಪ್ಪ ನೀನು, ಏನಾದ್ರೂ ಮಾರೋದಿದೆ ಆಚೆ ನಿಂತು ಮಾರು, ಅದನ್ನ ಬಿಟ್ಟು ಬಾಗ್ಲು ತೆಗೆದಿದೆ ಅಂತ ಒಳಗಡೆ ಬರ್ತಾ ಇದೀಯಾ, ಏನಪ್ಪ ನಿನ್ಗೆ ತಲೆ ಕೆಟ್ಟಿದ್ಯಾ, ಹೋಗು ಆಚೆ ಹೋಗು ಅಂತ ಜೋರಾಗಿ ಬೈತಾ ಇರ್ತಾಳೆ. ಆಗ ಅದು ಇಲ್ಲಿ ನನ್ನ ಮಾತು ಕೇಳಿ ಅಂತೂ ರಾಘವ್ ಎಷ್ಟು ಹೇಳಿದ್ರು ಚಿಕ್ಕಮ್ಮ ಕೇಳ್ತಾನೆ ಇರೋದಿಲ್ಲ. ಹೋಗಪ್ಪ ಆಚೆ, ಏನು ನೋಡೋಕೆ ಈ ತರ ಇದೆಯಾ ಅಂತ ಅನ್ಕೊಂಡ್ರೆ ಸ್ವಲ್ಪನಾದ್ರೂ ಪರಿಜ್ಞಾನ ಬೇಡವಾ, ಹೋಗಾಚೆ ಅಂತ ಬೈತಾ ಇರ್ತಾಳೆ. ಆಗ ದೊಡ್ಡಪ್ಪ ಮತ್ತು ಸಂಗೀತ ಅಲ್ಲಿ ಬಂದು, ಯಾರಪ್ಪ ನೀನು, ಏನು ಈ ತರ ಒಳಗಡೆ ಬಂದ್ಬಿಟ್ಟಿದೀಯಾ ಅಂತ ಹೇಳ್ತಾರೆ. ಅವಾಗ ಸಂಗೀತ, ಈ ಫಿಗರ್ನೆಲ್ಲ ನೋಡಿದೇನಲ್ಲ, ಯಾರಿರ್ಬೋದು ಅಂತ ಸಂಗೀತ ಥಿಂಕ್ ಮಾಡೋಕೆ ಶುರು ಮಾಡ್ತಾಳೆ. ಆಗ ರಾಘು, ಅದು ಸ್ವಲ್ಪ ಸುಮ್ಮನೆ ಇರ್ತೀರಾ, ನಾನಮ್ಮ, ನಾನ್ ರಾಘು, ಈ ಮನೆ ಮಗ ರಾಘವೇಂದ್ರ, ಅಷ್ಟು ಗೊತ್ತಾಗಲ್ವ ನಿಮಗೆ, ನನ್ನ ಹೆಂಡತಿಗೋಸ್ಕರ ನಾನು ಈ ತರ ಬದಲಾಗಿದ್ದೀನಿ, ಝಾನ್ಸಿ ಮೇಡಮ್ ಅವ್ರನ್ನ ನಾನು ಕರ್ಕೊಂಡು ಬಂದೇ ಬರ್ತೀನಿ. ಇಷ್ಟು ದಿನ ನಮ್ಮ ಕುಟುಂಬದಲ್ಲಿ ನಾವು ಅಷ್ಟೇ ಇದ್ವಲ್ಲ, ಆದ್ರೆ ಇವತ್ತು ನಮ್ಮ ಫ್ಯಾಮಿಲಿ ಫೋಟೋದಲ್ಲಿ ಝಾನ್ಸಿ ಮೇಡಮ್ ಅವರು ಕೂಡ ಆ್ಯಡ್ ಮಾಡಿದ್ದೀನಿ ನೋಡಿ, ಜೊತೆಗೆ ನಮ್ಮ ಮದುವೆ ಫೋಟೋ ಬೇರೆ ಇದೆ ಅಂತ ರಾಘು ಮನೆ ತುಂಬಾ ಫೋಟೋನ ಹಾಕ್ತಾನೆ. ಈ ಕಡೆ ಪಲ್ಲವಿ ತುಂಬಾ ಚೆನ್ನಾಗಿ ರೆಡಿ ಆಗ್ತಾ ಇರ್ತಾಳೆ. ಅದನ್ನ ನೋಡಿ ಅನಿತಾ, ಏನು ಪಲ್ಲವಿ ಅವರು ತುಂಬಾನೇ ರೆಡಿ ಆಗ್ತಾ ಇದಾರೆ ಇವತ್ತು, ನಮ್ಮ ಅಣ್ಣನ ಜೊತೆ ಆಚೆ ಹೋಗ್ತಾ ಇದ್ದೀರಾ ಅಂತ ಕೇಳಿದಾಗ, ಹಾಗೇನಿಲ್ಲ ಅನಿತಾ, ಇವತ್ತು ಸೀರೆನೆಲ್ಲ ಸೆಟ್ ಮಾಡಿ ಇಡ್ತಾ ಇದ್ನಲ್ಲ, ಅವಾಗ ಈ ಸೀರೆ ಸಿಕ್ತು, ಈ ಸೀರೆನ ಯಾವತ್ತೂ ಉಟ್ಕೊಂಡಿದ್ದಿಲ್ಲ, ಅದಕ್ಕೆ ಉಟ್ಕೊಂಡ್ರೆ ಯಾವ ತರ ಕಾಣಿಸುತ್ತೆ ಅಂತ ನೋಡ್ತಾ ಇದ್ದೆ ಅಷ್ಟೇ, ಬೇರೆ ಏನು ಇಲ್ಲ, ನಾನೆಲ್ಲ ಆಚೆ ಹೋಗೋದಿಲ್ಲ ಅಂತ ಹೇಳಿದಾಗ, ಹೌದಾ ಸರಿ ಸರಿ ಕ್ಯಾರಿಯನ್ ಅಂತ ಅಲ್ಲಿಂದ ಹೊರಟೋಗ್ತಾಳೆ ಅನಿತಾ. ಆಗ ಪಲ್ಲವಿ, ಈ ಅನಿತನಿಗೆ ಬರೀ ನಂದೇ ಧ್ಯಾನ, ಏನ್ ಮಾಡ್ತೀನಿ ಏನೋ ಅಂತ ಅದನ್ನೇ ನೋಡ್ತಾ ಇರ್ತಾಳೆ. ಈ ಮನೇಲಂತರೂ ಯಾರಿಗೂ ಜವಾಬ್ದಾರಿ ಇಲ್ಲ ಅಂದ್ಮೇಲೆ ನನ್ನ ಸಂಸಾರನ ನಾನೇ ಸರಿ ಮಾಡ್ಕೋಬೇಕಲ್ವಾ, ಹೇಗಾದ್ರೂ ಮಾಡಿ ನನ್ನ ಗಂಡನ್ನ ನಾನು ಬುಟ್ಟಿಗೆ ಹಾಕೊಂಡ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ಜಾನ್ಸಿ ತಾತನ ಹತ್ರ ಮಾತಾಡಿ ರೂಮ್ಗೆ ಬರ್ತಾಳೆ. ರೂಮ್ನಲ್ಲಿ ಬಂದು ಪೆಂಡ್ರನ್ನ ಚೆಕ್ ಮಾಡೋಕೆ ಶುರು ಮಾಡ್ತಾಳೆ. ಆದ್ರೆ ಪೆಂಡ್ರನಲ್ಲಿ ಏನು ಇರೋದಿಲ್ಲ, ಅದ್ರ ಬದಲಾಗಿ ಯಾವುದೋ ಒಂದು ಹಾಡನ್ನ ಪ್ಲೇ ಮಾಡ್ತಾ ಇರ್ತಾರೆ, ಅಂದ್ರೆ ಬ್ಯಾಂಗಲ್ ಬಂಗಾರಿ ಹಾಡನ್ನ ಪ್ಲೇ ಮಾಡ್ತಾ ಇರ್ತಾರೆ. ಅದನ್ನ ನೋಡಿ ಯಾರೋ ಇದನ್ನ ಬೇಕು ಅಂತ ಮಾಡಿದ್ದಾರೆ ಇಡಿಯಟ್ ಅಂತ ಅನ್ಕೊಂಡು ಅಲ್ಲಿಂದ ಬೈಕೊಂಡು ಹೊರಗಡೆ ಹೋಗ್ತಾಳೆ. ಈ ಕಡೆ ಪ್ರಣವ್ ಪೆಂಡ್ರಾಯ್ನ ಕತ್ಕೊಂಡು ಕೆಳಗಡೆ ಹೋಗ್ತಾನೆ. ತುಳಸಿ ಹತ್ರ ಹೋಗಿ, ಮಾಮ್ ನಾನು ಹೋಗಿದ್ ಕೆಲಸ ಮುಗೀತು, ನೋಡ್ತೀಯಾ ಪೆಂಡ್ರನ ಹೇಗ್ ಕತ್ಕೊಂಬಂದೆ ಅಂತ ಅಂತ ಹೇಳಿದಾಗ, ಏನೋ ಇತ್ತು ಅದ್ರಲ್ಲಿ, ಯಾವ ವಿಡಿಯೋನೋ ಅದು ಅಂತ ಕೇಳಿದಾಗ, ಅದಮ್ಮ ಚಾರು ಮತ್ತು ರಾಮಾಚಾರಿ ಅವ್ರದ್ದು ಸೀಮಂತದ ವಿಡಿಯೋ ಅಮ್ಮ, ಅದರಲ್ಲಿ ಇವರಿಬ್ರು ಇದಾರಲ್ವಾ, ಅದಕ್ಕೆ ವಿಡಿಯೋನ ಕಳಿಸಿದ್ರು ಅವ್ರಿಗೆ ಅಂತ ಹೇಳಿದಾಗ, ಓ ಒಳ್ಳೇದಾಯ್ತು, ಅದನ್ನ ತಗೊಂಬಂದು ಹೇಗಾದ್ರೂ ಮಾಡಿ ಆ ಝಾನ್ಸಿನ ನೀನು ಮದುವೆ ಮಾಡೇ ಮಾಡಿಸ್ತೀನಿ ಕಣೋ, ನೀನೇನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾ ಇರುವಾಗ, ಮಾಮ್ ಕ್ಯಾಚ್ ತಗೊಳ್ಳಿ ಇದನ್ನ ಅಂತ ಪೆಂಡ್ರಾಯ್ನ ತುಳಸಿ ಕೈಗೆ ಕ್ಯಾಚ್ ಒಗಿತಾನೆ. ಆಗ ತುಳಸಿಗೆ ಕ್ಯಾಚ್ ಹೊಡಿಯಕ್ಕಾಗದೆ ಕೈ ಬಿಟ್ಬಿಡ್ತಾಳೆ. ಆದರೆ ಪೆಂಡ್ರಾಯ್ ಹೋಗಿ ಝಾನ್ಸಿ ಬ್ಯಾಗಲ್ಲಿ ಬಿದ್ಬಿಡುತ್ತೆ. ಆದ್ರೆ ಇವರಿಬ್ರು ಅದನ್ನ ಗಮನಿಸೋದೇ ಇಲ್ಲ. ಏ ಹಿಡಿಯಟ್, ಏನೋ ಮಾಡಿದೆ, ಬಂದು ಅದನ್ನ ಹುಡ್ಕೋ ಬೇಗ, ಯಾರಾದ್ರೂ ಬಂದ್ರೆ ಕಷ್ಟ, ಎಷ್ಟು ಇಂಪಾರ್ಟೆಂಟ್ ಇತ್ತದು, ಅದನ್ನ ಕೈ ಕೊಡದ್ಬಿಟ್ಟು ಯಾಕೋ ಕ್ಯಾಚ್ ಮಾಡಿದೆ ಅಂತ ಹೇಳಿದಾಗ, ಸರಿ ಆಯ್ತಮ್ಮ ಹುಡುಕ್ತೀನಿ ಅಂತ ಪ್ರಣವ್ ಅದನ್ನ ಹುಡುಕೋಕೆ ಶುರು ಮಾಡ್ತಾನೆ. ಆದ್ರೆ ಹುಡುಕ್ತಾ ಹುಡುಕ್ತಾ ಸೊಫಾ ಮೇಲಿರೋ ಝಾನ್ಸಿ ಬ್ಯಾಗ್ನ ಕೆಳಗೆ ಬಿಸಾಕ್ಬಿಡ್ತಾನೆ. ಅದೇ ಟೈಮಿಗೆ ಝಾನ್ಸಿ ಕೆಳಗಡೆ ಬಂದ್ಬಿಡ್ತಾಳೆ. ಹೇ ಬೇಗ ತುಂಬಿಡೋ, ಅವಳು ಬ್ಯಾಗ್ ಬೇರೆ ಬಿತ್ತು,
ಬಂದ್ರೆ ಮುಗೀತು ಕತೆ ಅಂತ ತುಳಸಿ ಹೇಳೋಕ್ ಶುರು ಮಾಡ್ತಾಳೆ. ಅವಸರದಲ್ಲಿ ಎಲ್ಲ ಬ್ಯಾಗಲ್ಲಿರೋ ಪ್ರತಿಯೊಂದು ಐಟಮ್ ತುಂಬಿ ಮೇಲಿಟ್ಬಿಡ್ತಾನೆ ಪ್ರಣವ್. ಆಗ ಜಾನ್ಸಿ ಕೆಳಗೆ ಬಂದು ಏನು ಹುಡುಕ್ತಾ ಇದ್ದೀರಾ? ನೀವಿಬ್ರು ಈ ತರ ನಡ್ಕೊಳ್ಳೋದ ನೋಡಿ ಏನೋ ಕಿತಾಪತಿ ಮಾಡ್ತಾ ಇದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ, ಅದು ಏನಿಲ್ಲಮ್ಮ, ಏನು ಕಳೆದಿಲ್ಲ, ಸುಮ್ಮನೆ ಹಾಗೆ ನಿಂತ್ಕೊಂಡಿದ್ದೀವಿ ಅಷ್ಟೇ ಅಂತ ತುಳಸಿ ಹೇಳ್ತಾಳೆ. ನೀವು ಹೇಳೋದನ್ನ ನಾನು ನಂಬಲ್ಲ. ನೀವೇನಾದ್ರೂ ಪ್ಲಾನ್ ಮಾಡ್ಕೊಂಡೇ ಮಾಡ್ತಾ ಇರ್ತೀರಾ. ನಿಮ್ಮೆಲ್ಲ ಪ್ಲಾನ್ಗೆ ನಾನು ಬಗ್ಗಲ್ಲ ಅಂತ ಹೇಳ್ತಾರೆ. ಅವಾಗ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬೈ ಬೈ ಅಂಡ್ ಟೇಕ್ ಕೇರ್.